ಯೂಟ್ಯೂಬಿಂದ ಬಂದಿರೋ ಪೇಮೆಂಟ್ ಏನು ಮಾಡಿದೆ, ಗತ್ತರಿಗೆಯಲ್ಲಿ ನಾನು ಯಾವ ರೀತಿ ಆ ದುಡ್ಡನ್ನು ದೇವರ ಸೇವೆಗೆ ಅಂತ ಕೊಟ್ಟೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಆದರೆ ನಾನು ಅಂದ್ಕೊಂಡಿದ್ದು ಬೇರೆ, ಇಲ್ಲ ಆಗಿದ್ದೇ ಬೇರೆ. ಓಕೆ, ನೆಕ್ಸ್ಟ್ ಟೈಮು ನಾನು ಅಂದ್ಕೊಂಡಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಟೈಮಲ್ಲಿ ಈ ರೀತಿ ಒಂದು ಯೂಟ್ಯೂಬ್ ಪೇಮೆಂಟನ್ನು ಕೊಟ್ಟಿದ್ದೀನಿ. ಯಾವ ರೀತಿ ಅಂತ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಹಿಂದಿನ 2 ವಿಡಿಯೋ ನೋಡಿರ್ಬೋದು ಗತ್ತರಿಗೆ ಹೋಗಿರೋವಂಥದ್ದು. ನಾನು ಗತ್ತರಿಗೆ ಹೋಗೋಕ್ಕೆ ಕಾರಣ 2. ಮಕ್ಕಳಿಗೆ ಗತ್ತರಿಗೆ ಭಾಗಮೈ ದರ್ಶನ ಮಾಡಿಸ್ಬೇಕು, ಅವ್ರು ನೋಡೇ ಇಲ್ಲ ಅನ್ನೋದು ಒಂದು. ನೆಕ್ಸ್ಟು ಅದಾದಮೇಲೆ ನಂದು ಒಂದು ಹರಕೆ ಇತ್ತಲ್ಲ, ಹರಕೆನ ತೀರಿಸೋಣ ಅಂತ ಹೇಳಿಬಿಟ್ಟು ಹೋಗಿರೋದು. 2 ಆಯಿತು. ಮತ್ತು ಆಮೇಲೆ ದರ್ಶನದ ಸ್ವಲ್ಪ ನಿಮಗೆ ಹೇಳಿದ್ದೆ ಬೇಜಾರಾಯಿತು ಅಂತ. ನಿಜವಾಗ್ಲೂ ಬೇಜಾರಾಗಿತ್ತು. ಆಮೇಲೆ ನಾನು ಭಾಗಮೈ ಹತ್ರ ಕೇಳ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ, ನಾನಂತೂ ನಿನ್ನ ದರ್ಶನ ಮಾಡಲೇಬೇಕಂತ ಬಂದಿನ ಮಕ್ಕಳನ್ನ ಕರ್ಕೊಂಡು, ನಿನ್ನ ದರ್ಶನ ಆಗಲೇಬೇಕು ಅಂತ ಹೇಳ್ಬಿಟ್ಟು ಕೊನೆಗೂ ಭಾಗಮೈ ದರ್ಶನನ ಆಯಿತು. ತುಂಬಾ ಖುಷಿಯಿಂದ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದಮೇಲೆ ನಾನು ಏನು ಮಾಡಿದೆಯಪ್ಪ ಅಂದರೆ ಯೂಟ್ಯೂಬ್ ಪೇಮೆಂಟ್ ನಾನು ಉಂಡಿಗೆ ಹಾಕಬೇಕು ಅಂತ ಅಂದ್ಕೊಂಡೆ ಬಂದಿದ್ದು. ಅಲ್ಲಿಂದ ಬಂದಿರೋದಂತರಲ್ಲಿ ಅಂದರೆ ನಾನೀಗ ಅಂದ್ರೆ ಒಂದೇ ಕಡೆ ಅಷ್ಟು ಬಂದಷ್ಟೆಲ್ಲ ಇಲ್ಲೇ ಅಂತಲ್ಲ, ಬೇರೆ ಬೇರೆ ಇದೆ ಇನ್ನು ಮುಂದೆ. ಎಲ್ಲೆಲ್ಲಿ ನಾನು ಯಾವ ದೇವ್ರಿಗೆ ಏನೇನು ಮಾಡಿದ್ದೀನಿ ಅಂತ ಎಲ್ಲವೂ ಕೂಡ ವಿಡಿಯೋ ಮಾಡ್ತಾ ಬರ್ತೀನಿ. ನೀವು ಕೂಡ ಎಲ್ಲ ನೋಡ್ತಾ ಬನ್ನಿ. ಇಲ್ಲಿ ಬಂದ ಮೇಲೆ ನಾನು ಉಂಡಿಗೆ ಹಾಕಬೇಕು ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಮವ್ವ ಅಂದ್ಲು, ಉಂಡಿಗೆ ಹಾಕಿದ್ರೆ ಏನು ಆಕೈತಿ, ನೀನು ಅನ್ನಪ್ರಸಾದಕ್ಕೆ ಏನಾದರೂ ಕೊಟ್ಟರೆ ಇನ್ನು 4 ಜನ ಆದರೂ ಊಟ ಮಾಡ್ತಾರಲ್ಲ ಅಂತಂದ್ರೆ. ನಂದು ಫಸ್ಟ್ ಐಡಿಯಾ ಇತ್ತು. ಆಮೇಲೆ ಅನ್ನಿಸ್ತು ಇಲ್ಲ ಉಂಡಿಗೆ ಹಾಕಿಬಿಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮವ್ವ ಹೇಳಿದ್ಮೇಲೆ ಹಾಗೆ ಅನ್ನಿಸ್ತು. ಮತ್ತೇನು ಮಾಡಿದ್ರಿ, 2 ಕಟ್ಟ 25 kg 2 ಕಟ್ಟ ಅಕ್ಕಿನ ತೊಗೊಂಬಂದು ದಾಸಕ್ಕೆ ಕೊಟ್ಟು ಬಂದ್ವಿ. ಅದು ಯಾವುದೂ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾವು, ಅದನ್ನು ಕೊಟ್ಟು ಬಂದ್ವಿ ಅಷ್ಟೇ. ಅದನ್ನು ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ಬಂದಿರೋದ್ರಿಂದ ನಾನು ಅಂದ್ಕೊಂಡಿದ್ದೆ ಹಿಂಗೆ ಬೇರೆ ಇದು ಇರ್ತಾರಲ್ಲ, ಈ ಆಶ್ರಮ ಆಗಲಿ, ಒಂದು ತುಂಬ ಅಂದ್ರೆ ಭಾಳ ಬಡವ್ರು ಇರ್ತಾರಲ್ಲ, ಅಂಥವ್ರು ಬೇಕಾದ್ರೆ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಅಷ್ಟೇ. ಆದ್ರೆ ಹಂಗೇನು ಅಂತೇನಿಲ್ಲ, ದೇವ್ರು ಎಷ್ಟು ತಕ್ಕ ಮಟ್ಟಿಗೆ ಕೊಟ್ಟಿದ್ದಾನೆ ಕೊಡ್ಬೋದು. ಆದರೆ ನನಗೆ ಈ ಸತಿ ದೇವ್ರಿಗೆ ಹೋಗಿದ್ನಲ್ಲ, ಫಸ್ಟ್ ಪೇಮೆಂಟ್ ಬರೋದಕ್ಕೂ ನಾನು ದೇವ್ರಿಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೂ ಅದು ಕರೆಕ್ಟಾಗಿ ಮ್ಯಾಚ್ ಆದಂಗೆ ಆಯಿತು. ಹಾಗಾಗಿ ನನಗೇನು ಅನಿಸ್ತು, ಇಲ್ಲ ಒಂದು ದೇವ್ರ ಸೇವೆಗೆ ಅನ್ನ ಪ್ರಸಾದಕ್ಕೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿ ನಾವು ಅಲ್ಲಿ ದಾಸೋಹಕ್ಕನ 2 ಮೂಟೆ ಅಕ್ಕಿನ ತೊಗೊಂಬಂದು ಕೊಟ್ವಿ. ತುಂಬಾ ಖುಷಿ ಆಯಿತು ನಮ್ಮವ್ವ ಹೇಳ್ದಂಗೆ. ಮತ್ತು ನನ್ನ ಮನಸ್ಸು ಹಾಗೆ ಹತ್ತು ಮೊದಲಿತ್ತು. ಆದರೆ ನಾನು ಹೀಗೆ ಅಂದ್ಕೊಂಡಿದ್ದೆ, ಆಶ್ರಮಕ್ಕೆ ಎಲ್ಲಾದರೂ ಒಂದು ಕಡೆ ಕೊಡ್ಬೋದಿತ್ತು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಕೊಡೋಣ ರೀ, ಯಾವುದೋ ಟೈಮು ಎಲ್ಲೆಲ್ಲಿ ಕೂಡಿ ಬರಬೇಕು, ಅದು ಮತ್ತು ಯಾವುದೇ ಟೈಮಲ್ಲಿ ಏನು ನಡಿಬೇಕು ಅದು ನಡೀತೈತಿ. ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ. ಅದು ಯಾವ ಟೈಮಲ್ಲಿ ಏನು ನಡಿಬೇಕೋ ಅದಾಯಿತು. ಮೇನಾಗಿ ಇಷ್ಟು ವರ್ಷಗಳಿಂದ ನಾವು ಗತ್ತರಿಗೆ ಹೋಗ್ಬೇಕಂತ ತಯಾರಾಗಿದ್ವಿ, ಅದು ಹೋಗೋಕ್ಕಾಗಿರಲಿಲ್ಲ ನೋಡಿ. ಈಗ ಅದು ಕೂಡಿ ಬಂದದ್ದು ಎಲ್ಲ ಒಂದೇ ಟೈಮಲ್ಲಿ ಕೂಡಿ ಬಂದದಂದ್ರೆ ಅದು ಅವರು ಎಲ್ಲಿಗೆ ಸಲ್ಲಬೇಕೋ ಅಲ್ಲಿಗೆ ಸಲ್ತದ ಹಣ. ಹಾಗಾಗಿ ಕೊಟ್ಟಿದ್ದೊಂದು ಖುಷಿ ಆಯಿತು. ಸದಾ ಹೀಗೆ ನಡೆಸ್ಕೊಡ್ಲಿ ತಾಯಿ ಭಾಗಮಯಿ ಅಂತ ಹೇಳಿ ಕೇಳಿಕೊಂಡು ಆ ಉಂಡಿ ಇದಕ್ಕೆ ದಾಸೋಹಕ್ಕೆ ಅಕ್ಕಿನ ಕೊಟ್ಟು ಬಂದು ನಾವಿಲ್ಲಿ ಪ್ರಸಾದನ ಮಾಡಾಕತ್ತಿದ್ವಿ. ಹುಗ್ಗಿ ಮಾಡಿದರು, ಅನ್ನ ಸಾಂಬಾರಿತ್ತು. ನಾವು ಮನೆಯಿಂದ ಊಟ ತೊಗೊಂಬಂದಿದ್ವಿ, ರೊಟ್ಟಿ ಪಲ್ಯ ಅದು. ಎಲ್ಲರೂ ಸೇರಿ ಊಟ ಮಾಡಾಕತ್ತಿದ್ವಿ. ಹಂಗೆ ತಮಾಷೆ ನಕ್ಕೊಂಡು ಮಾತಾಡ್ಕೊಂಡಿದ್ವಿ. ನಮ್ಮ ಪ್ರತೀಕ್ಷೆ ಕ್ಯಾಮ್ರಾ ಅಂದ್ರೆ ತುಂಬಾ ಇಷ್ಟ, ಹಂಗೆ ಜೂಮ್ ಮಾಡಿದೆ. ಮತ್ತು ಗತ್ತರಿಗೆಗೆ ಯಾರಾದರೂ ಹೋಗೋರಿದ್ರೆ ಖಂಡಿತ ಹೋಗ್ಬೋದು. ಮತ್ತು ಖುಲ್ಲಾ ಟೈಮ್ದಾಗ ಹೋಗ್ರಿ, ಶುಕ್ರವಾರ ಮಂಗಳವಾರ ವಾರದ ಟೈಮ, ಅಮಾವಾಸ್ಯೆ ಟೈಮ, ಹುಣ್ಣಿಮೆ ಟೈಮ್ ಬಿಟ್ಟು ಹೋಗ್ರಿ. ಯಾಕಂದ್ರೆ ಭಾಗಮಯಿ ದರ್ಶನ ಆಗಬೇಕು, ಒಳ ದರ್ಶನ ಬೇಕೇ ಬೇಕು ಅನ್ನೋರು ನೀವು ಬೇರೆ ಟೈಮಲ್ಲಿ ಹೋಗ್ರಿ. ಯಾಕಂದ್ರೆ ಶುಕ್ರವಾರ ಮಂಗಳವಾರ ಹಂಗೆ ಹೋದ್ರಿ ಅಂದ್ರೆ ದರ್ಶನ ಸಿಗೋದು ಭಾಳ ಕಠಿಣ ಐತಿ. ಸಿಗೋದೇ ಇಲ್ಲ, ದರ್ಶನಕ್ಕೆ ಕಠಿಣ ಅಂತಲ್ಲ, ಸಿಗಲ್ಲ. ಇಲ್ಲ ನಾವು ದುಡ್ಡು ಕೊಟ್ಟು ಮಾಡ್ಕೊತೀವಿ ಅಂದ್ರೆ ಒಂದು ಮನುಷ್ಯಗೆ 200 ರೂಪಾಯಿ ಐತಿ, ಅಂದ್ರೆ 200 ರೂಪಾಯಿ ಹೋಗಿ ದರ್ಶನನ ಮಾಡ್ಬೋದು. ನಾವು 10 ಮಂದಿ ಹೋಗಿವ್ರಿ, 10 ಮಂದಿಯಾಗ ಒಬ್ಬೊಬ್ರಿಗೆ 200 ಅಂದ್ರೆ 200 ಅಂದ್ರೆ ಏಟಂತ ಕೊಡೋದು. ಅದಕ್ಕೆ ಅಂತ ಹೇಳ್ಬಿಟ್ಟು ಏನಾಗ್ತದೆ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಗಟ್ಟಿ ಜೀವ ಮಾಡಿ, ಇಲ್ಲ ದರ್ಶನ ಆಗಬೇಕು, ನಾನು ಟಿಕೆಟ್ ತೊಗೊಳ್ಳಲ್ಲ ಅಂತಲೇ ತಯಾರಾಗಿದ್ದು. ಕೊನೆಗೂ ದರ್ಶನ ಆಯಿತು. ನಾನು ಹೇಳ್ತೀನಲ್ಲ, ಭಾಗಮಯಿ ಸತ್ಯ ಐತಿ, ಎಲ್ಲಿನೂ ಪರಾಗ ಬೀಳಲಿಲ್ಲ. ದರ್ಶನ ಆಯಿತು ಲಾಸ್ಟಲ್ಲಿ. ಆದ್ರೆ ಭಾಳ ಕಾಡ್ಸಿದ್ಲು ಭಾಗಮಯಿ, ನಮ್ಗೆ ಸಿಕ್ಕಾಪಟ್ಟೆ ಕಾಡ್ಸಿದ್ಲು. ಗುಡಿಯಾಗೆ ಒಂದು ಏನಿಲ್ಲ ಅಂದ್ರೆ ಒಂದು 10 ಸುತ್ತು ಹಾಕಿವನ್ರಿ ಆ ಜಾಗದಾಗ ನಾವು ದರ್ಶನ ಮಾಡ್ಲಿಕ್ಕೆ. ಎಲ್ಲಿ ದರ್ಶನ ಮಾಡೋಕ್ಕೆ ಸಿಗ್ತಿರ್ಲಿಲ್ಲ, ಅಷ್ಟು ಕಷ್ಟ ಆಗಿತ್ತು. ಕೊನೆಗೂ ಸಿಕ್ತು. ತುಂಬಾ ಖುಷಿ ಆಯಿತು. ದರ್ಶನ ಮಾಡಿದ್ವಿ, ದರ್ಶನ ಮಾಡ್ಕೊಂಡು ಬಂದ್ವಿ. ನಮಗೂ ಸ್ವಲ್ಪ ಬಿಸಿಲಾಗ ಹೈರಾಣ ಆಗ್ಲಕತ್ತಿತ್ತು. ಬಿಸಿಲಾಗ ಅಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ರೀ. ಬಿಸಿಲು ಅಂದ್ರೆ ಏನು ಈ ಕಡೆ ಒಳಗಿಲ್ಲ ಬಿಸಿಲು ನೋಡಿದ್ರನ ತಲೆ ತಿರುಗಿ ಬೀಳ್ಬೇಕು, ಆ ನಮೂನೆ ಬಿಸಿಲು ಐತಿ. ಅಂಥದ್ರಾಗ ಹೋಗಿ ಬಂದ್ವಿ. ಭಾರಿ ಖುಷಿ ಆಯ್ತು. ದರ್ಶನ ಲಾಸ್ಟಲ್ಲಿ ಆದರೂ ಕೂಡ ಭಾಳ ಚಂದ ಐತ್ರಿ. ಭಾರಿ ಖುಷಿ ಆಯ್ತು ನನಗೆ ಲಾಸ್ಟಲ್ಲಿ ದರ್ಶನ ಆದ್ರೂ ಭಾಳ ಚಂದ ದರ್ಶನ ಆಯಿತು. ಲಾಸ್ಟಲ್ಲಿ ಒಳಗೆ ಹೋಗಿಲ್ಲ, ಆದ್ರೆ ಹೊರಗಿಂದ ನೋಡಿ ಬಂದ್ರೂ ಪೂರ್ತಿ ದರ್ಶನ ಆಯಿತು. ಖುಷಿ ಆಯಿತು. ನಾನು ಹೇಳ್ತೀನಲ್ಲ, ನೀವು ಹೋಗಲೇಬೇಕು ಅಂತಂದವರು
ಖಂಡಿತ ಹೋಗ್ರಿ. ಶುಕ್ರವಾರ, ಮಂಗಳವಾರ ಬಿಟ್ಟು ಹೋಗ್ರಿ. ಅಮಾವಾಸ್ಯೆ, ಹುಣ್ಣಿಮೆ ಬಿಟ್ಟು ಹೋಗ್ರಿ. ಮತ್ತು ಏನಂದ್ರೆ ಅವಾಗ ಹೋದಾಗ ದರ್ಶನ ಡೈರೆಕ್ಟ್ ಬಿಡ್ತಾರಿಲ್ಲೋ ಗೊತ್ತಿಲ್ಲ. ನನಗನ್ಸಿತ್ತು ಶುಕ್ರವಾರ ಶಿಡಿಯೋರು ಭಾಳ ಮಂದಿ ಇರ್ತಾರೆ. ಮಂಗಳವಾರ ಅಷ್ಟೇ ಇರಲ್ಲ, ಶುಕ್ರವಾರ ಶಿಡಿ ಆಡೋರು ಭಾಳ ಮಂದಿ ಇರ್ತಾರೆ. ಹಾಗಾಗಿ ದರ್ಶನ ಸಿಗೋದು ಭಾಳ ಕಠಿಣ ಇರ್ತೈತಿ. ಆದ್ರೂ ಬೇರೆ ದಾರಿ ಇಲ್ಲ, ಅಲ್ಲಿ ದರ್ಶನಕ್ಕೆ ಕೊಟ್ಟೇ ಇಲ್ಲ ಎಲ್ಲೂ. ಲಾಸ್ಟಲ್ಲಿ ನೀವು ಹಿಂದಿನ ಸೈಡ್ ಹೋಗಬೇಕು. ಇವಾಗ ಏನು ನಿಮ್ಗೆ ಈ ಕಡೆಯಿಂದ ಒಂದು ಅಲ್ಲಿ ಕ್ಯೂ ಹಚ್ಚಿಬಿಟ್ಟು ಈ ಕಡೆ ನಿಮ್ಮ ದಾರಿನ ಅಲ್ಲಿ ಬಿಟ್ಟಿರ್ತಾರೆ ನೋಡ್ರಿ ಮ್ಯಾಲಿಂದ. ಅದ್ರ ಬಿಟ್ಟು ಅದ್ರ ಅಪೋಸಿಟೇ ಅಂದ್ರೆ ಈ ಸೈಡ್ ಬರಬೇಕು. ಈ ಸೈಡ್ ಬಂದಾಗ ನಿಮ್ಗೆ ಏನಾಗ್ತೈತ್ರಿ, ಅಲ್ಲಿ ಸಿಗ್ತೈತಿ, ದರ್ಶನ ಸಿಗ್ತದ. ಪೂರ ಮುಖ ಕಾಣ್ತದ, ಕ್ಲಿಯರ್ ದರ್ಶನ ಆಗ್ತದ. ಖುಷಿ ಆಯ್ತು ನನಗಂತೂ ಹೋಗಿ ದರ್ಶನ ಮಾಡಿದ್ದಾಗಲಿ, ಗತ್ರಿಗೆ ಹೋಗಿದ್ದು, ಅಲ್ಲಿ ಹೊಳ್ಯಾಗ ಮಕ್ಕಳು ಎಂಜಾಯ್ ಮಾಡಿದ್ದು ಎಲ್ಲ ವಿಡಿಯೋಗಳು, ಹಿಂದಿನ ವಿಡಿಯೋಗಳು ಅದಾವೆ ನೋಡ್ರಿ. ಆಮೇಲೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿರೋದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ನನಗೆ ಇಲ್ಲಿ ಟೈಮೇ ಸಿಗಲ್ಲಾಗೈತ್ರಿ. ಬಂದೀನಿ, ಜಾತ್ರೆ ಆಯಿತು, ಇದು ಆಯಿತು, ಅದು ಆಯಿತು, ಬರೀ ಇದೇ ನಡೆದೈತಿ. ಆ ವಿಡಿಯೋನೇ ಮಾಡೋಕ್ಕಾಗಲ್ಲಾಗೈತಿ. ಖಂಡಿತ ಮಾಡ್ತೀನಿ, ದುಡ್ಡು ಖಾಲಿ ಆದರೂ ಬಿಡಲ್ಲ. ಲಾಸ್ಟ್ ಆದರೂ ನಾನು ನಂದು ಎಷ್ಟು ದುಡ್ಡು ಬಂತು ಅನ್ನೋದನ್ನು ವಿಡಿಯೋ ಮಾಡಿ ಹೇಳ್ತೀನಿ. ಯೂಟ್ಯೂಬ್ ಪೇಮೆಂಟದು ಫಸ್ಟ್ ಟೈಮೇ ನಾನು ಅಂದ್ಕೊಂಡಿದ್ಕಿಂತ ಜಾಸ್ತಿ ಬಂದೈತಿ. ನಾನೇನು ಅಂದ್ಕೊಂಡಿದ್ನಲ್ಲ ಇಷ್ಟು ಬರ್ತದೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕಿಂತ ಜಾಸ್ತಿ ಬಂದೈತಿ. ಖುಷಿ ಆಗೈತಿ ಯೂಟ್ಯೂಬ್ ಪೇಮೆಂಟಿದು. ನಾನು ಅಂದ್ಕೊಂಡಿರಲಿಲ್ಲ, ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಪೇಮೆಂಟ್ ಬರ್ತದಂತ ನಾನು ಅಂದ್ಕೊಂಡಿರಲಿಲ್ಲ. ಮಾಡುನು ಒಟ್ಟು ಅಂತ ಹೇಳಿಬಿಟ್ಟು ಮಾಡಿದೆ, ಬಂತು. ಫುಲ್ ಖುಷಿ ಆಯಿತು. ಯಾವಾಗಲೂ ಹೀಗೆ ಇರಲಿ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಈ ವಿಡಿಯೋ ಇಷ್ಟ ಆಗಿರುತ್ತೆ, ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದರೆ ನಿಮಗೆ ಬೇರೆ ಯಾವ ರೀತಿ ವಿಡಿಯೋ ಬೇಕಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಿಂದಿನ ವಿಡಿಯೋದವರು ತುಂಬಾ ಕಮೆಂಟ್ ಮಾಡತ್ತಾರೆ. ಹಿಂದಿನ ವಿಡಿಯೋಕ್ಕೆ ಅದು ಹೊಟ್ಟೆ ಮದ್ದು ಹಾಕಿದ್ದು ವಿಡಿಯೋನ ಮಾಡಿರಿ, ಅದು ಬೇಕು ಅಂತ ಹೇಳಿಬಿಟ್ಟು. ಖಂಡಿತ ಮಾಡ್ತೀನಿ. ಆ ವಸ್ತು ನನಗಿನ್ನೂ ಕೈಗೆ ಸಿಕ್ಕಿಲ್ಲ. ಕಡೆಗೆ ಅದ್ರ ಫೋಟೋರ ಹೊಡೆದು ಹಾಕಿ ನಿಮ್ಗೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಸುಲಭವಾಗಿ ಸಿಗೋರಿಗೆ ಅದನ್ನು ತೊಗೋಬೋದು, ಅಥವಾ ಕ್ಲಿಯರಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ.